ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸಿಎಂ ರಾಜೀನಾಮೆ, ಹೊಸ ಸಿಎಂ, ಮಳೆ ಬಗ್ಗೆ ಹವಾಮಾನ ಇಲಾಖೆ ಕೊಟ್ಟಿರೋ ರಿಪೋರ್ಟ್ ಎಲ್ಲವನ್ನೂ ನಿಮಗೆ ಹೇಳ್ತೀವಿ. ಅದಕ್ಕೂ ಮುನ್ನ ರಾಜ್ಯದಲ್ಲಿ ಆಗಿರೋ ದೊಡ್ಡ ಸರಣಿ ಕೊಲೆಯ ಬಗ್ಗೆ ಮಾಹಿತಿ ನೀಡಲೇಬೇಕು. ಭೀಮಾ ತೀರದ ಹಂತಕರೆಲ್ಲ ನೀವು ಕೇಳಿದ್ರಲ್ಲ, ಸ್ಟೋರಿ ಕೇಳಿದ್ರೆ ತಲೆ ಕೆಟ್ಟೋಗುತ್ತಲ್ವಾ. ಅಲ್ಲಿ ಮತ್ತೆ ಅಂತಹದ್ದೇ ಮತ್ತೊಂದು ಘಟನೆಯಾಗಿದೆ. ವಿಜಯಪುರದ ಭೀಮಾ ತೀರ ಮತ್ತೆ ಕೆಂಪಾಗಿದೆ. ಎರಡು ಕುಟುಂಬಗಳ ನಡುವಿನ ಜಗಳ 6 ಜನರ ಜೀವ ತಗೊಂಡಿದೆ. ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ ಈ ಭೀಭತ್ಸ ಘಟನೆ. ರೇವಣ್ಣ ಸಿದ್ದಪ್ಪ ನಿರಾಳೆ, ದುಂಡಪ್ಪ ರೇವಣ್ಣ ಸಿದ್ದಪ್ಪ ನಿರಾಳೆ, ಶಿವಪುತ್ರ ರೇವಣ್ಣ ಸಿದ್ದಪ್ಪ ನಿರಾಳೆ, ಚಂದ್ರಶೇಖರ್ ನಿರಾಳೆ, ಶಬೀರ್ ನದಾಫ್ ಸೇರಿ ಒಟ್ಟು 6 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಅಲ್ಲಿನ ನಿರಾಳೆ ಮತ್ತು ಗೊಳಗಿ ಅನ್ನೋ 2 ಫ್ಯಾಮಿಲಿಗಳ ನಡುವೆ ಆಸ್ತಿ ವಿಚಾರಕ್ಕೆ ನಡೆದ ವಿವಾದ ಅಂತ ಹೇಳಲಾಗ್ತಿದೆ. 10 ಎಕರೆ ಜಮೀನಿಗಾಗಿ 2 ಕುಟುಂಬದ ನಡುವೆ ಕಳೆದ ಹಲವು ದಿನಗಳಿಂದ ಗಲಾಟೆ ನಡೀತಾ ಇತ್ತು. ಹಿರಿಯರನ್ನ ಸೇರಿಸಿ ಹಲವು ಬಾರಿ ನ್ಯಾಯ ಪಂಚಾಯಿತಿ ಆಗಿತ್ತು, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈಗ ಮತ್ತೆ ನ್ಯಾಯ ಪಂಚಾಯಿತಿ ನಡೆದಿದ್ದು ದೊಡ್ಡ ಜಗಳ ಆಗಿದ್ದು ತಾರಕಕ್ಕೇರಿ ಗುಂಡು ಹಾರಿಸಿ ಈ ಹತ್ಯೆ ಮಾಡಿದ್ದಾರೆ. ಪೊಲೀಸರು ಮತ್ತು ಎಸ್ಪಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಸ್ನೇಹಿತರೆ, ಭೀಮಾ ತೀರಕ್ಕೆ ಇಂಥ ಭಯಾನಕ ಕರಾಳ ಇತಿಹಾಸವೇ ಇದೆ. ಭೀಮಾ ತೀರದ ಫ್ಯಾಮಿಲಿಗಳ ನಡುವಿನ ಹೊಡೆದಾಟ, ನಾವು ಅದು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಕಷ್ಟ. ಮಲ್ಟಿಪಲ್ ಟೈಮ್ಸ್ ನೋಡ್ಬೇಕಾಗತ್ತೆ ಅಂತ ಸ್ಟೋರಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ನಾವು ಈ ರಿಪೋರ್ಟ್ ನಲ್ಲಿ ಮಾಡಿದ್ವಿ. ಫುಲ್ ನ್ಯೂಸ್ ಎಂಡ್ ಅಲ್ಲಿ ಅದನ್ನು ನಾವು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಅಲ್ಲಿಗೆ ಜಂಪ್ ಆಗಬಹುದು. ಬನ್ನಿ ಫುಲ್ ನ್ಯೂಸ್ ಕಂಟಿನ್ಯೂ ಮಾಡೋಣ. ಈಗ ಇನ್ನು ಸಿದ್ದರಾಮಯ್ಯ ಅವರು ಸಲ್ಲಿಸಿರೋ ರಾಜೀನಾಮೆಯನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಂಗೀಕಾರ ಮಾಡಿದ್ದಾರೆ. ಹಾಗೆ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಕೂಡ ಈಗ ವಿಸರ್ಜನೆಯಾಗಿದೆ. ಪತ್ನಿಯ ಅನಾರೋಗ್ಯದಿಂದ ರಾಜ್ಯಪಾಲರು ಇಂದೋರ್ಗೆ ಹೋಗಿದ್ರು. ಅದಕ್ಕೆ ಸಿದ್ದರಾಮಯ್ಯ ಲೋಕಭವನಕ್ಕೆ ಹೋಗಿ ಅಧಿಕಾರಿಗಳಿಗೆ ಲೆಟರ್ ಕೊಟ್ಟು ಬಂದಿದ್ರು. ಈಗ ಬೆಂಗಳೂರಿಗೆ ವಾಪಸ್ ಬಂದ ಕೂಡಲೇ ರಾಜ್ಯಪಾಲರು ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ. ಇನ್ನು ದಿಲ್ಲಿಗೆ ಹೋಗಿರೋ ಸಿದ್ದರಾಮಯ್ಯ ತಮ್ಮ ಪುತ್ರ ಯತೀಂದ್ರ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ನನ್ನ ಮಗನನ್ನ ಕೊಡ್ತಾ ಇದ್ದೀನಿ ಬೆಳೆಸಿ ಅನ್ನೋ ತರದಲ್ಲಿ. ಈ ವೇಳೆ ಸಿದ್ದರಾಮಯ್ಯ ಹೊಸ ಡಿಮಾಂಡ್ ಗಳನ್ನ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ರಾಜ್ಯಸಭೆ ಮತ್ತು ಎಂಎಲ್ಸಿ ಸ್ಥಾನಗಳಿಗೆ ತಮ್ಮ ಬೆಂಬಲಿಗರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಹೊಸ ಕ್ಯಾಬಿನೆಟ್ ನಲ್ಲೂ ಕೂಡ ನಾನೇ ಹೇಳಿದವರಿಗೆ ಹೆಚ್ಚು ಸ್ಥಾನ ಕೊಡಬೇಕು ಅಂತ ಕೇಳಿದಾರಂತೆ. ವಿಶೇಷವಾಗಿ ತಮ್ಮ ಮಗ ಯತೀಂದ್ರಗೆ ಪ್ರಮುಖ ಖಾತೆ ಕೇಳಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ವೈದ್ಯಕೀಯ ಶಿಕ್ಷಣ, ಹಿಂದುಳಿದ ವರ್ಗಗಳ ಖಾತೆಗೆ ಡಿಮಾಂಡ್ ಮಾಡಿದ್ದಾರೆ. ಇಲ್ಲಾಂದ್ರೆ ಕೈಗಾರಿಕೆ ಅಥವಾ ಜಲಸಂಪನ್ಮೂಲ ಖಾತೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಜಲಸಂಪನ್ಮೂಲ ಖಾತೆ ಡಿ.ಕೆ. ಶಿವಕುಮಾರ್ ಅವ್ರ ಬಳಿ ಇತ್ತು. ಈಗ ಅದನ್ನೇ ಯತೀಂದ್ರಗೆ ಕೊಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಡಿ.ಕೆ.ಶಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಸಿದ್ದರಾಮಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ದೇವರು ವರವನ್ನಾಗ್ಲಿ ಶಾಪವನ್ನಾಗ್ಲಿ ಕೊಡಲ್ಲ, ದೇವರು ಕೊಡೋದು ಅವಕಾಶಗಳನ್ನ ಮಾತ್ರ. ನಾವು ಆ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದೊಂದೇ ಮ್ಯಾಟರ್ ಆಗುತ್ತೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. ಇಷ್ಟು ದಿನ ಅವರು ಕರ್ನಾಟಕದ ಜನತೆಗೆ ಸಲ್ಲಿಸಿದ ಸೇವೆ ಮತ್ತು ಅವರ ಲೀಡರ್ಶಿಪ್ಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಜೂನ್ 1ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. 3ನೇ ತಾರೀಕು ಅಂತ ಹೇಳ್ತಿದ್ದಾರೆ, ಸ್ಪಷ್ಟ ಇಲ್ಲ. ಶನಿವಾರ ಕಾಂಗ್ರೆಸ್ ಪಾರ್ಟಿಯ ಶಾಸಕಾಂಗ ಪಕ್ಷದ ಮೀಟಿಂಗ್ ನಡೆಯುತ್ತೆ. ಡಿ.ಕೆ.ಶಿ CLP ಲೀಡರ್ ಆಗಿ ಆಯ್ಕೆಯಾಗ್ತಾರೆ. ಅಂದ್ರೆ ಚುನಾಯಿತ ಶಾಸಕರ ಗುಂಪಿನ ಹೊಸ ನಾಯಕನಾಗಿ ಆಯ್ಕೆಯಾಗ್ತಾರೆ. ಆಮೇಲೆಲ್ಲ ಅಂದುಕೊಂಡಂತಾದ್ರೆ ಸೋಮವಾರ ಅಂದ್ರೆ 1ನೇ ತಾರೀಕು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಹೇಳಿದೆ. ಏನು ಇಡೀ ದೇಶವೇ ಕಾದು ಕುಳಿತಿರೋ ಮುಂಗಾರು ಮಳೆ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಆಘಾತಕಾರಿ ಮುನ್ಸೂಚನೆ ಕೊಟ್ಟಿದೆ. ಈ ಬಾರಿ ದೇಶದಲ್ಲಿ ವಾಡಿಕೆಗಿಂತ ಅತ್ಯಂತ ಕಮ್ಮಿ ಮಳೆಯಾಗುತ್ತೆ ಅಂತ ಹೇಳಿದೆ. ದೇಶದಲ್ಲಿ ದೀರ್ಘಾವಧಿ ಸರಾಸರಿಯ 90% ಮಾತ್ರ ಮಳೆಯಾಗಬಹುದು ಅಂತ IMD ಹೇಳಿದೆ. 96 ಅಂತಿತ್ತು ಫಸ್ಟ್ಗೆ, ಆಮೇಲೆ ಏಪ್ರಿಲ್ ಅಲ್ಲಿ 92% ಅಂತ ಬಂತು. ಈಗ 90%ಗೆ ಇಳಿಸಿದ್ದಾರೆ. ಇನ್ನು ಮಳೆಗಾಲ ಶುರುವಾಗೋ ಮುನ್ನವೇ. ಇದು IMD ಇತಿಹಾಸದಲ್ಲೇ ಮುಂಗಾರು ಆರಂಭಕ್ಕೂ ಮುನ್ನ ಕೊಟ್ಟಿರೋ ಅತ್ಯಂತ ಕಡಿಮೆ ಮಳೆಯ ಮುನ್ಸೂಚನೆ ಸ್ನೇಹಿತರೆ. ಇದಕ್ಕೆಲ್ಲ ಎಲ್ ನಿನಿಯೋ ಪರಿಣಾಮ ಕಾರಣ. ಏನ್ ಸಂಬಂಧ? ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನಿನಿಯೋ ಸೃಷ್ಟಿಯಾಗ್ತವೆ. ಈ ಎಲ್ ನಿನಿಯೋ ಬಂದಾಗ್ಲೆಲ್ಲ ಸಮುದ್ರದ ಮೇಲ್ಮೈ ತಾಪಮಾನ ಹೆಚ್ಚಾಗುತ್ತೆ. ಇದು ಜಾಗತಿಕ ಮಾರುತಗಳ ದಿಕ್ಕನ್ನ ಚೇಂಜ್ ಮಾಡುತ್ತೆ. ಭಾರತದ ಕಡೆಗೆ ಬರೋ ಮುಂಗಾರು ಮಾರುತಗಳನ್ನ ಕಂಪ್ಲೀಟ್ ಆಗಿ ದುರ್ಬಲಗೊಳಿಸುತ್ತೆ. ಈ ವರ್ಷ ಸೆಪ್ಟೆಂಬರ್ ತನಕ ಹೀಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪರಿಣಾಮ ಮುಂಗಾರು ಮಳೆ ಮೇಲೆ ಪರಿಣಾಮ ಉಂಟಾಗ್ತಿದೆ. ಎಲ್ಲೆಲ್ಲಿ ಭಾರತದಲ್ಲಿ ವಾಯುವ್ಯ ಭಾರತ, ಮಧ್ಯ ಭಾರತ, ದಕ್ಷಿಣ ಭಾರತದ ಭಾಗಗಳಲ್ಲಿ ಕಮ್ಮಿ ಮಳೆಯಾಗುತ್ತೆ ಅಂತ IMD ಮಹಾನಿರ್ದೇಶಕರು ಎಂ ಮೊಹಾಪಾತ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಹಗಲು ಮತ್ತು ರಾತ್ರಿ ತಾಪಮಾನ ಕೂಡ ನಾರ್ಮಲ್ಗಿಂತ ಹೆಚ್ಚಾಗಿರುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ದೇಶದಲ್ಲಿ ಹೊಸ ಚಿಂತೆಗೆ ಕಾರಣ ಆಗಿದೆ. ನಮ್ಮ ದೇಶದ GDPಯಲ್ಲಿ ಕೃಷಿ ಪಾಲು ಸುಮಾರು 15 ರಿಂದ 18% ಇದೆ. ಒಟ್ಟು ಜನಸಂಖ್ಯೆಯಲ್ಲಿ 45 ರಿಂದ 50ರಷ್ಟು ಜನ
ಉದ್ಯೋಗಕ್ಕಾಗಿ ಜೀವನಕ್ಕಾಗಿ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಡೈರೆಕ್ಟ್ ಆಗಿ ರೈತರು, ಕೃಷಿ ಕಾರ್ಮಿಕರು ಎಲ್ಲ ಸೇರಿ RBI ಲೆಕ್ಕ ಹಾಕೋ ರಿಟೇಲ್ ಹಣದುಬ್ಬರದಲ್ಲಿ ಬರೀ ಆಹಾರ ಪದಾರ್ಥಗಳ ಪಾಲು 45% ಇದೆ. ಸೊ ಮಳೆ ಕೊರತೆಯಿಂದ ಭತ್ತ, ರಾಗಿ, ಬೇಳೆಕಾಳುಗಳು ಅವುಗಳ ಇಳುವರಿ ಕುಸಿದ್ರೆ ಫುಡ್ ಇನ್ಫ್ಲೇಷನ್ ಏರಿಕೆಯಾಗಬಹುದು. ಇದು ನೇರವಾಗಿ ಜನಸಾಮಾನ್ಯರ ತಿಂಗಳ ದಿನಸಿ ಬಿಲ್ಲನ್ನು ದುಬಾರಿ ಮಾಡುತ್ತೆ. ಹಾಗೆ ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಡ್ಯಾಮ್ಗಳ ಮೂಲಕ ತೆಗೆಯೋ ಜಲವಿದ್ಯುತ್ ಪಾಲು ಸುಮಾರು 11% ಇದೆ. ಮಳೆ ಇಲ್ಲದೆ ಡ್ಯಾಮ್ಗಳು ತುಂಬದೇ ಹೋದರೆ ಈ ವಿದ್ಯುತ್ ಉತ್ಪಾದನೆಗೂ ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ವರದಿ ಕಳವಳಕಾರಿನೇ. ರೈತರು ಇದ್ರ ಬಗ್ಗೆ ಅಲರ್ಟ್ ಆಗಿರಿ. ಇದ್ರ ಬಗ್ಗೆ ಕಂಟಿನ್ಯೂಸ್ಲಿ ಟ್ರ್ಯಾಕ್ ಮಾಡಿ. ನಾವಂತೂ ರೆಗ್ಯುಲರ್ ಆಗಿ ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ವಿಶೇಷ ವರದಿಗಳನ್ನು ಕೂಡ ನಾವು ಮಾಡಿದ್ದೀವಿ ಆಲ್ರೆಡಿ. ಇನ್ನು ಮಾನ್ಸೂನ್ ಜೂನ್ ಮೊದಲ ವಾರದಲ್ಲಿ ಕೇರಳ ಕರಾವಳಿಗೆ ಪ್ರವೇಶಿಸೋ ಸಾಧ್ಯತೆ ಇದೆ ಅಂತ IMD ಪ್ರಿಡಿಕ್ಟ್ ಮಾಡಿದೆ. ಇನ್ನು ಸ್ನೇಹಿತರೆ, ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಈ ಬ್ಯೂಟಿಫುಲ್ ಸ್ಥಳಗಳಿಗೆ ಹಾಗೂ ದೇವರ ಕ್ಷೇತ್ರಗಳಿಗೆ ಯಾತ್ರೆ ಹೋಗುವ ಆಸಕ್ತಿ ನಿಮಗಿದ್ರೆ 7 ಸ್ಯಾಂಡ್ಸ್ನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇಲ್ಲಿದೆ. ನಿಮಗೆ ಬೇರೆ ಏನೂ ಖರ್ಚಿರೋದಿಲ್ಲ. ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತಾರೆ ನಿಮ್ಮನ್ನ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಭಾರತದ ಕರಾವಳಿಗೆ ಮುಂದಿನ 15 ವರ್ಷಗಳಲ್ಲಿ ದೊಡ್ಡ ಗಂಡಾಂತರ ಕಾದಿದೆ. ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹಾನಿ ಉಂಟಾಗಬಹುದು. ತಾಪಮಾನದಲ್ಲಿ ಭಾರಿ ಏರಿಕೆ ಆಗಬಹುದು ಅಂತ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಸಂಶೋಧಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ 15 ವರ್ಷಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಟೆಂಪರೇಚರ್ 1.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗುತ್ತೆ. ಹಾಗೆ ಭಾರತದ ಕರಾವಳಿಯಲ್ಲಿರುವ ಅನೇಕ ಜಿಲ್ಲೆಗಳಿಗೆ ಸೇಮ್ ಪರಿಣಾಮ ಉಂಟಾಗುತ್ತೆ. ಮಹಾರಾಷ್ಟ್ರ, ಗುಜರಾತ್, ಕೇರಳ, ತೆಲಂಗಾಣ, ಒಡಿಶಾ ಕರಾವಳಿ ಜಿಲ್ಲೆಗಳಲ್ಲಿ 1ರಿಂದ 1.3 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ತಾಪಮಾನ ಏರಿಕೆಯಾಗುತ್ತೆ ಅಂತ ಹೇಳಿ ರಿಪೋರ್ಟ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, 2050ರ ಒಳಗಡೆನೆ ನಮ್ಮ ಕರಾವಳಿಯಲ್ಲಿ ಸಮುದ್ರ ಮಟ್ಟ ಸುಮಾರು 15 ಸೆಂಟಿಮೀಟರ್ನಷ್ಟು ಜಾಸ್ತಿ ಆಗುತ್ತೆ. ಇದರಿಂದ ಕರಾವಳಿ ಭಾಗದಲ್ಲಿ ಪ್ರವಾಹ ಹೆಚ್ಚಾಗುತ್ತೆ, ಚಂಡಮಾರುತಗಳ ಹಾವಳಿ ಜಾಸ್ತಿ ಆಗುತ್ತೆ, ಸಮುದ್ರದ ಅಲೆಗಳು ನೀರು ಊರಿಗೆ ನುಗ್ಗುತ್ತೆ, ಕರಾವಳಿ ಪ್ರದೇಶದ ರಸ್ತೆ ಮನೆಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ಸಮುದ್ರ ಎಷ್ಟು ಬಿಸಿ ಆಗುತ್ತೋ ಅಷ್ಟೇ ಪ್ರಬಲವಾದ ಚಂಡಮಾರುತವನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಕೂಡ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಸಂಶೋಧಕರು ರಿಸರ್ಚ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ದೇಶದ ಅನೇಕ ಕಡೆ ರಾಷ್ಟ್ರೀಯ ತನಿಖಾ ದಳ NIA ರೇಡ್ ಮಾಡಿದೆ. UP 5, ಮಹಾರಾಷ್ಟ್ರದ 3, ಬಿಹಾರ, ರಾಜಸ್ಥಾನದ ತಲಾ 2 ಜಾಗಗಳು ಸೇರಿ 12 ಲೊಕೇಶನ್ಸ್ ಅಲ್ಲಿ ರೇಡ್ ಆಗಿದೆ. ಪಾಕ್ ಮೂಲದ ಉಗ್ರ ಜಸ್ವೀರ್ ಚೌಧರಿ ಭಾರತದಲ್ಲಿರೋ ತನ್ನ ಸ್ಲೀಪರ್ ಸೆಲ್ಗಳ ಮೂಲಕ ಸರಣಿ ದಾಳಿ ನಡೆಸೋಕೆ ಉಗ್ರ ದಾಳಿಗೆ ಪ್ಲಾನ್ ಮಾಡಿದ್ದ. ಇದಕ್ಕಾಗಿ ಪಾಕ್ನಿಂದ ಡ್ರೋನ್ಗಳ ಮುಖಾಂತರ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಸುಧಾರಿತ ಸ್ಫೋಟಕಗಳನ್ನು ಭಾರತಕ್ಕೆ ಡ್ರಾಪ್ ಮಾಡಲಾಗಿತ್ತು. ಅವುಗಳನ್ನು ಬಳಸಿಕೊಂಡು ಪಂಜಾಬ್, ದಿಲ್ಲಿ ಸೇರಿದ ಹಾಗೆ ದೇಶದ ಹಲವು ಕಡೆ ದಾಳಿಗೆ ಪ್ಲಾನ್ ಮಾಡಲಾಗಿತ್ತು. ಕಳೆದ ಫೆಬ್ರವರಿ 10ನೇ ತಾರೀಕಿಗೆ ಪಂಜಾಬ್ ಪೊಲೀಸರಿಗೆ ಈ ಗ್ಯಾಂಗ್ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿತ್ತು. ಅವರ ವಿರುದ್ಧ FIR ಕೂಡ ಆಗಿತ್ತು. ಆದರೆ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಉಗ್ರರ ಲಿಂಕ್ ಇರೋದು ಗೊತ್ತಾಗಿತ್ತು. ಮಾರ್ಚ್ 21ನೇ ತಾರೀಕು ಇಡೀ ಕೇಸನ್ನು NIAಗೆ ಕೊಡಲಾಗಿತ್ತು. ಈಗ NIA ರಾಷ್ಟ್ರವ್ಯಾಪಿ ರೇಡ್ ಮಾಡಿದೆ. ಏನೋ ಸುಪ್ರೀಂ ಕೋರ್ಟ್ ದೇಶದ ಎಲ್ಲ ಹೈಕೋರ್ಟ್ಗಳಿಗೆ ಹೊಸ ಗೈಡ್ಲೈನ್ಸ್ ಜಾರಿ ಮಾಡಿದೆ. ಓಕೆ, ವಿಚಾರಣೆ ಮುಗಿತು, ಇನ್ನು ತೀರ್ಪನ್ನು ಕಾಯ್ದಿರಿಸಿದ್ದೀವಿ ಅಂತ ಹೇಳಿ ಪೆಂಡಿಂಗ್ ಇಟ್ಕೋತಾರಲ್ಲ ತೀರ್ಪು ಕೊಡೋದನ್ನ, ಅದನ್ನು 3 ತಿಂಗಳ ಒಳಗಡೆ ಕಡ್ಡಾಯವಾಗಿ ಪ್ರಕಟಿಸಲೇಬೇಕು ಅಂತ ಹೇಳಿದೆ. ಏನೋ ಜೂನ್ 21ನೇ ತಾರೀಕು ನಡೆಯಲಿರೋ ನೀಟ್ ಮರುಪರೀಕ್ಷೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಡೋಕೆ ಮುಂದಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಗಿಸೋಕೆ ಭಾರತೀಯ ವಾಯುಪಡೆಯನ್ನ, ಇಂಡಿಯನ್ ಏರ್ ಫೋರ್ಸ್ ಅನ್ನ ಬಳಸ್ಕೊಳ್ಳೋಕೆ ಥಿಂಕ್ ಮಾಡ್ತಿದ್ದಾರೆ. ಪ್ರಿಂಟಿಂಗ್ ಪ್ರೆಸ್ನಿಂದ ಹಿಡಿದು ದೇಶಾದ್ಯಂತ ಇರೋ ಎಕ್ಸಾಮ್ ಸೆಂಟರ್ಗಳಿಗೆ ಪೇಪರ್ ತಲುಪಿಸೋ ಜವಾಬ್ದಾರಿಯನ್ನ ಏರ್ ಫೋರ್ಸ್ಗೆ ಕೊಡೋಕೆ ಪ್ಲಾನ್ ಮಾಡಲಾಗಿದೆ. ಖುದ್ದು ಪ್ರಧಾನಮಂತ್ರಿಯವರ ಕಚೇರಿ ಈ ಪರೀಕ್ಷಾ ಪ್ರಕ್ರಿಯೆಯನ್ನು ಮಾನಿಟರ್ ಮಾಡ್ತಾ ಇದೆ. ಇಷ್ಟು ದಿನ ಈ ಪ್ರಶ್ನೆ ಪತ್ರಿಕೆಗಳನ್ನು ಅಂಚೆ ಇಲಾಖೆಯ ಮುಖಾಂತರ ಸಾಗಿಸಲಾಗ್ತಿತ್ತು. ಆದರೆ ಪದೇ ಪದೇ ಲೀಕ್ ಆಗಿರೋದ್ರಿಂದ ಯಾರ ಸಹವಾಸನೂ ಬೇಡ, ನಮ್ಮ ಯೋಧರನ್ನೇ ನಂಬೋಣ ಅಂತ ಹೇಳಿ ಸರ್ಕಾರ ಯೋಚನೆ ಮಾಡ್ತಿದೆ ಅಂತ ಹೇಳಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರೊಂದಿಗೆ ಮೀಟಿಂಗ್ ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ. ಏನೋ ಈ ಸುದ್ದಿ ಬರ್ತಿದ್ದ ಹಾಗೆ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ದೇಶ ಕಾಯೋ ಸೈನಿಕರನ್ನ ಒಂದು ಪರೀಕ್ಷೆ ನಡೆಸುವಂತ ಸಾಮಾನ್ಯ ಸಿವಿಲ್ ಉದ್ದೇಶಕ್ಕೂ ಅವ್ರನ್ನೇ ಬಳಸಬೇಕು ಅಂದ್ರೆ ಉಳಿದವರೆಲ್ಲ ಇರೋದು ಏನಕ್ಕೆ? ಪೊಲೀಸ್ ವ್ಯವಸ್ಥೆ, NTA ಇವರೆಲ್ಲ ಇರೋದು ಏನಕ್ಕೆ? ಇವರೆಲ್ಲ ವೇಸ್ಟ್ ಅಲ್ಲ ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಇನ್ನು ಪುಣೆಯಲ್ಲಿ ಅಕ್ರಮ ಮದ್ಯ ಸೇವಿಸಿ 13 ಮಂದಿ ಮೃತಪಟ್ಟಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. 8 ಜನರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಇನ್ನು ಉತ್ತರ ಪ್ರದೇಶದಲ್ಲಿ ಉದ್ವಿಗ್ನತೆ ಶುರುವಾಗಿದೆ. ಅಲ್ಲಿನ ಗಾಜಿಯಾಬಾದ್ನಲ್ಲಿ 17 ವರ್ಷದ ಒಬ್ಬ ಹಿಂದೂ ಬಾಲಕನನ್ನ ಹತ್ಯೆ ಮಾಡಲಾಗಿದೆ.
ಪರಸ್ಪರ ವಾಗ್ವಾದ ಆಗಿ 5 ಮುಸ್ಲಿಂ ಯುವಕರು ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬ ಆರೋಪ ಮಾಡಿದೆ. ಇದರಿಂದ ಗಾಜಿಯಾಬಾದ್ನಲ್ಲಿ ಭಾರಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು IPLನ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ ಸ್ಥಾನಕ್ಕೆ ರಿಷಬ್ ಪಂತ್ ರಾಜೀನಾಮೆ ಕೊಟ್ಟಿದ್ದಾರೆ. ಕ್ಯಾಪ್ಟನ್ಸಿಯಿಂದ ಕೆಳಗಿಳಿತೀನಿ ಅಂತ ಖುದ್ದು ರಿಷಬ್ ಪಂತ್ ಮ್ಯಾನೇಜ್ಮೆಂಟ್ಗೆ ಮನವಿ ಮಾಡಿದ್ರು. ಹೀಗಾಗಿ ಅದನ್ನು ನಾವು ಸ್ವೀಕರಿಸಿದೀವಿ ಅಂತ ಟೀಮ್ ಮ್ಯಾನೇಜ್ಮೆಂಟ್ ಹೇಳಿದೆ. ಈ IPL ಟೂರ್ನಿಯಲ್ಲಿ LSG ಕೇವಲ 4 ಮ್ಯಾಚ್ ಗೆದ್ದು ಬರೋಬ್ಬರಿ 10 ಪಂದ್ಯಗಳಲ್ಲಿ ಸೋತಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 10ನೇ ಸ್ಥಾನದಲ್ಲಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಟೀಮ್ನ ಕ್ಯಾಪ್ಟನ್ಸಿಯಿಂದ ಹಾರ್ದಿಕ್ ಪಾಂಡ್ಯರನ್ನ ವಜಾಗೊಳಿಸೋಕೆ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತಿದೆ ಅಂತಲೂ ಮಾಹಿತಿ ಬರ್ತಾ ಇದೆ. ಅಷ್ಟೊಂದು ಚೆನ್ನಾಗಿಲ್ಲ ರಿಲೇಷನ್ ಮ್ಯಾನೇಜ್ಮೆಂಟ್ನೊಂದಿಗೆ ಅನ್ನೋ ಕಾರಣಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಇನ್ನು ಕೂಡ ಸ್ಪಷ್ಟ ಆಗಬೇಕು. ಇತ್ತ ಭಾರತದ ಷೇರುಪೇಟೆ ವಾರದ ವಹಿವಾಟಿನ ಕಡೆ ದಿನ ಮಹಾಪತನ ಕಂಡಿದೆ. ಸೆನ್ಸೆಕ್ಸ್ 1092 ಪಾಯಿಂಟ್ಸ್ ಅಥವಾ 1.44% ಬಿದ್ದು 74,775ಕ್ಕೆ ತಲುಪಿದೆ. ನಿಫ್ಟಿ 359 ಪಾಯಿಂಟ್ಸ್ ಅಥವಾ 1.5% ಡೌನ್ ಆಗಿ 23,547ಕ್ಕೆ ರೀಚ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 1.25% ಬಿದ್ದಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.61% ಇಳಿಕೆ ಕಂಡಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 6 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 465 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಮಾರ್ಕೆಟ್ನಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಜೊತೆಗೆ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಎಂಡ್ ಆಗಿಲ್ಲ. ಹವಾಮಾನ ಇಲಾಖೆಯಿಂದ ಮಳೆ ಕಮ್ಮಿ ಆಗುತ್ತೆ ಅನ್ನೋ ಮುನ್ಸೂಚನೆ ಬೇರೆ ಬಂತಲ್ಲ ಇದರ ನಡುವೆ. ಹೀಗಾಗಿ ಎಲ್ಲ ನೆಗೆಟಿವ್ ಸೆಂಟಿಮೆಂಟ್ ಸೇರಿ ಮಾರ್ಕೆಟ್ ಬಿತ್ತು. ಟೆಕ್ ಮಹೀಂದ್ರಾ, HCL ಟೆಕ್ನಾಲಜೀಸ್ ಮತ್ತು L&T ಟಾಪ್ ಗೇನರ್ಸ್ ಆಗಿದ್ರೆ, ಟಾಟಾ ಸ್ಟೀಲ್, ಪವರ್ ಗ್ರಿಡ್, NTPC, ಬಜಾಜ್ ಫಿನಾನ್ಸ್ ಮತ್ತು ಸನ್ ಫಾರ್ಮಾ ಟಾಪ್ ಲೂಸರ್ಸ್ ಆಗಿದ್ದಾರೆ. ಒಟ್ಟಾರೆ BSEನಲ್ಲಿ 1670 ಸ್ಟಾಕ್ಸ್ ಮಾತ್ರ ಗ್ರೀನ್ನಲ್ಲಿದ್ದರೆ 2599 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 53 ಪೈಸೆ ಏರಿಕೆಯಾಗಿ 95 ರೂಪಾಯಿ 5 ಪೈಸೆಗೆ ತಲುಪಿದೆ. ಇತ್ತ ದೇಶದ ಅತಿದೊಡ್ಡ ಏರ್ಲೈನ್ ಕಂಪನಿ ಇಂಡಿಗೋ ಮಾರ್ಚ್ ತ್ರೈಮಾಸಿಕದಲ್ಲಿ 2537 ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದೆ. ಕಳೆದ ವರ್ಷದ ಇದೇ ತ್ರೈಮಾಸಿಕದಲ್ಲಿ 3037 ಕೋಟಿ ರೂಪಾಯಿ ಲಾಭದಲ್ಲಿತ್ತು. ಆದರೆ ಕಂಪನಿಯ ಒಟ್ಟು ಆದಾಯದಲ್ಲಿ 1% ಜಂಪ್ ಆಗಿ ಇಯರ್ ಆನ್ ಇಯರ್ 22,438 ಕೋಟಿ ರೂಪಾಯಿ ತಲುಪಿದೆ. ಈ ಯುದ್ಧ, ಏರ್ಲೈನ್ ಫ್ಯೂಲ್, ಅದಕ್ಕಿಂತ ಮುಂಚೆ ಏರ್ಲೈನ್ ಅವ್ರದ್ದು ಫ್ಲೈಟ್ ಶಾರ್ಟೇಜ್ ಬಿಕ್ಕಟ್ಟು ಅದೆಲ್ಲ ಆಗಿತ್ತಲ್ಲ, ಕ್ಯಾನ್ಸಲೇಷನ್ ಎಲ್ಲ, ಹಾಗಾಗಿ ಮಾರ್ಚ್ ಕ್ವಾರ್ಟರ್ನಲ್ಲಿ ಡೌನ್ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 391 ರೂಪಾಯಿ ಹೆಚ್ಚಾಗಿ 1,56,463 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 360 ರೂಪಾಯಿ ಹೆಚ್ಚಾಗಿ 1,43,320 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 2,433 ರೂಪಾಯಿ ಹೆಚ್ಚಾಗಿ 2,63,350 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಕೆಲಸ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನಿಮ್ಮಲ್ಲೊಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನ ಮರಿಬೇಡಿ ಅಂತ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.